ಹಲೋ ನಮಸ್ಕಾರ. ಹೆಂಗಿದ್ದೀರಿ ಎಲ್ಲರೂ? ಇವತ್ತಿನ ದಿನ ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಟ್ಯಾರೋ ಜೊತೆ ನನ್ನ ಸಂಬಂಧ ಇವತ್ತು ಹೆಂಗಿತ್ತು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ಕೇಳಿ. ನನಗನ್ಸೋ ಮಟ್ಟಿಗೆ ಇದು ಯಾವತ್ತಾದರೂ ನಿಮ್ಮ ಜೀವನದಲ್ಲಿ ಉಪಯೋಗಕ್ಕೆ ಬರುವಂಥ ವಿಷಯ ನಾನು ಹೇಳ್ತಾ ಇರೋದು. ನಾನು ಪ್ರತಿದಿನ ಬೆಳಿಗ್ಗೆ ಎದ್ದು ಕೂಡ ಟ್ಯಾರೋದ ಗೈಡೆನ್ಸ್ ತೊಗೋತೇನೆ. ನನಗೆ ಇವತ್ತು ಏನು ಮಾಡಬೇಕು ಅಥವಾ ನನ್ನ ದಿನ ಹೆಂಗೆ ಹೋಗ್ಬೋದು. ಅದು ಫಸ್ಟಿಗೆ ಈ ಕಾರ್ಡ್ ಕೊಟ್ಟು ಅಂದರೆ ನಿರಾಸೆ. ಆಮೇಲೆ ಈ ಕಾರ್ಡ್ ಅಂದರೆ ಏನಾದರೂ ಕೆಲಸದ ದಿನ ವರ್ಕ್ಲೋಡ್ ಆಗ್ಬೋದು. ಆಮೇಲೆ ಇದು ಬಹುಶಃ ನನಗೆ ಮೆಂಟಲ್ ಕ್ಲಾರಿಟಿ ಬರ್ಬೋದು ಅಥವಾ ನಾನು ಏನಾದರೂ ಒಳ್ಳೆಯ ನಿರ್ಣಯ ತೊಗೋಬೋದು ಅಂತ. ಅದ್ರ ಜೊತೆ ಈ ಕಾರ್ಡ್ ಅಂದರೆ ಇದರ ಅರ್ಥ ನಿನಗೆ ಬ್ಲೆಸ್ಸಿಂಗ್ಸ್ ಅದಾವು. ನಾನು ಸ್ವಲ್ಪ ಹೊತ್ತಾದಮೇಲೆ ನಾನು ಕಿಚನ್ದಾಗಿದ್ದೆ. ಕಿಚನದ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನನಗೆ ಯಾಕೋ ಸ್ವಲ್ಪ ಮೆಂಟಲ್ ಎನರ್ಜಿ ಸ್ವಲ್ಪ ಡಿಪ್ಲೀಟ್ ಏನಲ್ಲ, ನಾ ಯಾಕೋ ಫ್ರಸ್ಟ್ರೇಟ್ ಆಗಾಕತ್ತೇನೆ ಅಂತ ನನಗೆ ಅನ್ಸಾಕತ್ತಿ. ಇಲ್ಲಿ ಸಲದ ವಿಚಾರಗಳೆಲ್ಲ ಬರಾಕತ್ತು ನನ್ನ ತಲೆ. ಸಿ ಐ ಆಮ್ ಟೆಲಿಂಗ್ ಯು ಫ್ರ್ಯಾಂಕ್ಲಿ, ಐ ಆಮ್ ನಾಟ್ ಅ ಸಕ್ಸಸ್ಫುಲ್ ಪರ್ಸನ್. ನನಗೊಂದು 3-4 ಟ್ರೇಡ್ಸ್ ಗೊತ್ತದವ, ನಾ ಒಂದು ಮಾಡ್ತಿರ್ತೀನಿ. ಚಲ್ ರಹ ಮೇರ. ಸೊ ನನಗೆ ಯಾಕೋ ಅನ್ನಿಸ್ತು, ಯಾಕಂದರೆ ಕೆಲವು ಸರ್ತಿ ಹೆಂಗಿರ್ತೈತಿ, ನಿಮಗೆ ಗೊತ್ತಿರ್ತೈತಿ ನೀವು ಎಷ್ಟು ಕ್ಯಾಲಿಬರ್ ಅದಿರಿ ಅಂತಂದು, ಆದರೆ ನಿಮಗೆ ಅದು ಸಿಕ್ಕಿರೋದಿಲ್ಲ. ಅವಾಗ ನ್ಯಾಚುರಲಿ ಯಾರಿಗಾದರೂ ಅನ್ನಿಸ್ತೈತಿ ಆ ಥರ. ನನಗೆ ಗೊತ್ತಾಗತ್ತೆ ನಾನು ಫ್ರಸ್ಟ್ರೇಟ್ ಆಗಾಕತ್ತೀನಿ ಅಂತಂದು ಹೇಳಿ. ಆಮೇಲೆ ಅಷ್ಟರೊಳಗೆ ಒಂದೆರಡು ಪಾತ್ರೆ ಕುಕ್ಕಿನೂ ಬಿಟ್ಟಿದ್ದೆ, ನಾನು ಒಂದೆರಡು ಬೇಸಿನ್ದಾಗ ಎತ್ತಿ ಚೆಲ್ಲಿನೂ ಬಿಟ್ಟಿದ್ದೆ. ಆಮೇಲೆ ನನಗೆ ಅನ್ನಿಸ್ತು ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬಾರ್ದು, ಒಂದು ನಿಮಿಷ ವೆಯ್ಟ್ ಮಾಡೋಣ ಹಂಗಾರ ಅಂಥೇಳಿ. ಇವೆಲ್ಲ ನಿಮ್ಮ ತಲೆ ಯಾವಾಗ ಈ ಥರ ವಿಚಾರ ಮಾಡ್ತೈತಿ ಅಂತಂತಂದ್ರೆ ನೀವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ರೆ ಅದಕ್ಕೆ ಅಂದ್ರೆ ಅವೇರ್ನೆಸ್ ಇರ್ತೈತೆ ಮನುಷ್ಯಾಗ. ಅವ್ನು ಯಾವುದು ಸರಿ ಅಲ್ಲ ಅದನ್ನು ಲಘು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಅವನು. ಅದಕ್ಕೆ ಹೇಳೋದು ನೀವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿರಿ, ಮೆಡಿಟೇಷನ್ ಮಾಡಿರಿ. ಅಂದರೆ ಮೆಂಟಲಿ ಮನುಷ್ಯ ಬ್ಯಾಲೆನ್ಸ್ಡ್ ಇರ್ತೈತೆ. ಅಂದರೆ ಸಿಚುವೇಶನ್ ಆಪ್ ಹ್ಯಾಂಡಲ್ ಕರ್ ಸಕ್ತೇವೆ ಒಂದು. ನಾ ಏನು ಮಾಡಿದೆ ಹಂಗಾರೆ ಇವತ್ತು ಇಷ್ಟರ ಸಿಟ್ಟು ಬಂದೈತಿ. ಆ ಸಿಟ್ಟು ಅಂತಂತಂದ್ರೆ ಹೆಂಗೆ ಇರ್ತೈತೆ ಅಂದ್ರೆ ಅದ್ರೊಳಗೆ ನೀವು ಬಲ ಜಾಸ್ತಿ ಇರ್ತವೆ, ಶಕ್ತಿ ಜಾಸ್ತಿ ಬಂದಿರ್ತೈತಿ. ಅದನ್ನು ನೀವು ಯಾವುದಾದ್ರೂ ಡಿಸ್ಟ್ರಕ್ಟಿವ್ ಕೆಲಸಕ್ಕೇ ಯೂಸ್ ಮಾಡ್ತೀರಿ, ನೀವು ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋದರೆ. ನನ್ನ ತಲೆಯಾಗ ವಿಚಾರ ಬಂತು, ಏನು ಮಾಡಬೇಕಾಗೈತಿ, ಯಾವ ಕೆಲಸ ನಾನು ನಿಂತಾವು. ಒಂದು 7-8 ಪಾಟನ್ನು ರೀಪಾಟ್ ಮಾಡಬೇಕಾಗಿತ್ತು. ಪಾಪ ಪ್ಲಾಂಟ್ಸಿಗೂ ನೆಸಸರಿ ಇತ್ತು ಅದ್ರದ್ದು. ಅದೇನಾಗಿರ್ತೈತಿ, ಭಾಳ ನೀರು ಹಾಕಿ ಮಣ್ಣೆಲ್ಲ ಹೋಗಿಬಿಟ್ಟಿರ್ತೈತಿ, ಅದು ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗಿಬಿಟ್ಟಿರ್ತಾವೆ. ಅದಕ್ಕೆ ಡೈಲಿ ನೀರು ಹಾಕಬೇಕಾಗಿತ್ತು. ಸೊ ಅದು ಡಬಲ್ ಕೆಲಸ ಅಲ್ಲ. ಅವ್ನು 7-8 ಪ್ಲಾಂಟ್ಸ್ ಎಲ್ಲ ತೆಗೆದೆ, ಅದನ್ನೆಲ್ಲ ರೀಪಾಟ್ ಮಾಡಿದೆ. ಮನೆಯಾಗಿನೂ ಎಲ್ಲ ಮ್ಯಾಟ್ಸ್ ಇರ್ತಾವೆ, ಅವನ್ನೆಲ್ಲ ಮ್ಯಾಟ್ ತೆಗೆದೆ. ಹಂಗೆ ನಾನು ಮಷಿನಿಗೆ ಹಾಕ್ತಿದ್ದೆ. ಇವತ್ತು ನಾವು ಮಷಿನ್ ಯೂಸ್ ಮಾಡಲಿಲ್ಲ. ಅವನ್ನೆಲ್ಲ ಬಾತ್ರೂಮ್ ತೊಗೊಂಡೆ, ನಾನೇ ಕುಂತು ನಾನು ತಿಕ್ಕಿ ತೊಳೆದೆ ಅದನ್ನೆಲ್ಲ. ಯಾಕಂದ್ರೆ ಹೇಗಿರ್ತೈತೆ ಆ ಎನರ್ಜಿ ಹೊರಗೆ ಹೋಗ್ಬೇಕಾಗಿರ್ತೈತೆ ಆ ಟೈಮ್ದಾಗ. ಅದು ಹೋತು ಅಂತಂದ್ರೆ ತಂತಾಗ ತಲೆ ಶಾಂತ ಆಗ್ತೈತೆ. ಅದಕ್ಕೆ ನಾನು ಅಷ್ಟು ಇವತ್ತೆಲ್ಲ ಕೆಲಸ ಮಾಡಿದೆ. ನನಗೆ ಆಮೇಲೆ ಇಷ್ಟು ಖುಷಿ ಆಯ್ತಲ್ಲ ನಿಮ್ಗೆ ಹೇಳ್ತೇನೆ. ಅದ್ರ ನಂದು ಏನು ಪೆಂಡಿಂಗ್ ವರ್ಕ್ ಇತ್ತು ಎಲ್ಲ ಮುಗೀತು ಇವತ್ತು. ಫ್ಲೋರ್ ಕ್ಲೀನ್ ಮಾಡಿಕೊಂಡೆ, ಒಂದು ಕಾರ್ನರ್ ಎಲ್ಲ ಕ್ಲೀನ್ ಮಾಡಿದೆ ನಾನು ಇವತ್ತು ಮನೆಯದೆಲ್ಲ. ಅದನ್ನು ನನ್ನ ಪೆಂಡಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ನಾ ಇವತ್ತು. ಮುಗಿಸಿದ ಕೂಡ ನಾನು ಇವತ್ತೇನು ಮಾಡಿದೆ, ಈಗ ಸಂಜೆ ಮುಂದೆ ಬಂದು ನಾನು ಟ್ಯಾರೋ ಕೇಳಿದೆ, ಏನು ಹೇಳ್ತೀಯಪ್ಪ ಈಗ ಏನು ಮಾಡೀನಿ ಅಂತ. ಅದು ನೋಡಿರಿ ಎನರ್ಜಿ ಜೊತೆ ಹೆಂಗೆ ಕೂಡ್ಕೊತತಿ ಅದಂತ ಫಸ್ಟಿಗೆ ಇದನ್ನು ತೋರಿಸ್ತು. ಅಂದರೆ ಈ ಥರ ಇತ್ತು ನಿನ್ನ ಸಿಚುವೇಶನ್. ಆಮೇಲೆ ಇದನ್ನು ತೋರಿಸ್ತು. ಇದೇನು ಅಂತಂದರೆ ಚೇಂಜ್ ಬಂತು. ಇದೇನು ಅಂತಂದ್ರೆ ಬ್ಯಾಲೆನ್ಸ್ ಬಂತು. ಆಮೇಲೆ ಏನಾಯ್ತು, ಎಲ್ಲ ಕೆಲಸ ಸರಿ ಹೋಯ್ತು. ಸೊ ಅದಕ್ಕೇನು ಹೇಳೋದು ಅಂತಂತಂದರೆ, ಈ ಥರ ಯಾವಾಗಾದರೂ ನಿಮ್ಮ ಮೆಂಟಲ್ ಸ್ಟೇಟಸ್ ನಿಮಗೆ ಗುರ್ತಾತು ಅಂತ ಇಟ್ಕೋರಿ. ಆವಾಗ ಅದನ್ನು ನೀವು ಫೋಕಸ್ ಚೇಂಜ್ ಮಾಡಿರಿ. ಪಾಸಿಟಿವ್ಲಿ ಯು ಶಿಫ್ಟ್ ಯುವರ್ ಫೋಕಸ್. ಏನು ಆ ಶಕ್ತಿ ಏನಿರ್ತೈತಲ್ಲ, ಅದನ್ನೇನಾದರೂ ಒಂದು ಪ್ರೊಡಕ್ಟಿವ್ ಕೆಲಸಕ್ಕೆ, ಕ್ರಿಯೇಟಿವ್ ಕೆಲಸಕ್ಕೆ ಅಥವಾ ಕನ್ಸ್ಟ್ರಕ್ಟಿವ್ ಕೆಲಸಕ್ಕೆ ಹತ್ತಿರ ಅದ. ಆವಾಗ ಆ ಶಕ್ತಿ ಉಪಯೋಗ ತಗೋಬೇಕು. ಆ ಶಕ್ತಿನ ಹೆಂಗಾರೆ ಹರಿದು ಹೋಗಲಿಕ್ಕೆ ವೇಸ್ಟ್ ಮಾಡೋಕ್ಕಂದ್ರೆ ಬಿಡಬೇಡ್ರಿ ಯಾವಾಗಿದ್ರು. ಅದಕ್ಕೆ ಹೇಳ್ತಿರ್ತಾರೆ ಸ್ಪಿರಿಚುವಲ್ ಪ್ರಾಕ್ಟೀಸ್ದೊಳಗೆ ಹೆಂಗೆ ಅಂತಂತಂದ್ರೆ, ನಿಮ್ಮ ಶಕ್ತಿಯನ್ನು ಕೂಡಿಸಿ ಅದನ್ನು ಊರ್ಧ್ವ ಮುಖಕ್ಕೆ ತೊಗೊಂಡು ಹೋಗ್ರಿ ಅಂತಂದು ಹೇಳಿ. ಊರ್ಧ್ವ ಮುಖಕ್ಕೆ ತೊಗೊಂಡು ಹೋದ್ರೆ ಏನಾಗ್ತೈತೆ ಅಂದರೆ ಎಲ್ಲ ಚಕ್ರಗಳು ಓಪನ್ ಆಗಿ ಸ್ಟಾರ್ಟ್ ಆಗ್ತಾವೆ. ನೀವು ಜೀವನ ಬ್ಯಾಲೆನ್ಸ್ ಆಗ್ತೈತಿ. ಸೊ ಇವತ್ತು ನಾನು ಮಾಡಿದ್ದು ಅವೇರ್ನೆಸ್ದೊಳಗೆ ಇದ್ದ ಕೆಲಸ ಮಾಡಿಕೊಂಡೆ ನಾನು. ನೋಡಿರಿ ಇವತ್ತು ನಾನು ಇಷ್ಟು ಚಂದ ನಾ ಪ್ಲಾಂಟ್ಸದ್ದು ಪಿಕ್ಸ್ ಹಾಕ್ತೇನೆ ಈಗ ಈ ವಿಡಿಯೋ ಜೊತೆಗೆ. ಎಷ್ಟು ಒಳ್ಳೆಯ ಕೆಲಸ ಮಾಡಿದೆ ನೋಡಿರಿ. ಮರ್ಕ್ಯುರಿ ಪ್ಲಾಂಟ್ಸನ್ನು ಸಿಗ್ನಿಫೈ ಮಾಡ್ತೈತಿ. ಮರ್ಕ್ಯುರಿ ನಿಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಗವರ್ನ್ ಮಾಡ್ತೈತಿ. ಆಮೇಲೆ ನಿಮ್ಮ ಮನೆಯಾಗಿನ ಪ್ಲಾಂಟ್ಸಿಗೆ ನೀವು ನೀರು ಹಾಕದೆ ಹೋದರೆ ಅದ್ರದ್ದು ಇಫೆಕ್ಟ್ ನಿಮ್ಮ ಮೇಲೆ ಆಗ್ತೈತಿ. ನೀವು ನೆನಪಿಟ್ಕೋರಿ ಯಾವಾಗಿದ್ರು. ಮರ್ಕ್ಯುರಿ ಸ್ಕಿನ್ ರಿಪ್ರೆಸೆಂಟ್ ಮಾಡ್ತಾನೆ. ಸ್ಕಿನ್ ಈಸ್ ಅ ಲಾರ್ಜೆಸ್ಟ್
ಲಾರ್ಜೆಸ್ಟ್ ಆರ್ಗನ್ ಇನ್ ಹ್ಯೂಮನ್ ಬಾಡಿ. ಪ್ಲಾಂಟ್ಸಿಗೆ ನೀವು ನೀರು ಹಾಕದೆ ಹೋದರೆ ಪ್ಲಾಂಟ್ಸ್ ಒಣಗಾಕತ್ರ ನಿಮ್ಮ ಸ್ಕಿನ್ ಮೇಲೆ ಒಂದಿಲ್ಲ ಒಂದು ರೀತಿಯಿಂದ ಪ್ರಭಾವ ಬೀಳ್ತೈತೆ. ನೀವು ಡಿಹೈಡ್ರೇಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನೆನಪನ್ನ ಇಟ್ಕೊಳ್ರಿ, ಪ್ರತಿಯೊಂದು ಗ್ರಹವನ್ನು ಈ ಜಗತ್ತಿನೊಳಗೆ ಎಷ್ಟು ಸಾಮಾನು ಅದಾವಲ್ಲ ಅವೆಲ್ಲ ಸಾಮಾನದೊಳಗೂ ಹಂಚಾರ. ಅಂದರೆ ಆ ಗ್ರಹಗಳಿಗೆ ಅವನನ್ನು ವಹಿಸ್ಕೊಟ್ಟಾರ, ನಿಮ್ಮ ಬ್ರ್ಯಾಂಚ್ ಇದು, ನಿಮ್ಮ ಬ್ರ್ಯಾಂಚ್ ಇದು ಅಂತ. ಒಂದು ಸಣ್ಣ ಒಂದು ಸೂಜಿ, ಒಂದು ಸಣ್ಣ ಒಂದು ಹಳ್ಳನ್ನು ಹಿಡ್ಕೊಂಡು ಒಂದೇನಂತಾರ ಸಣ್ಣದೊಂದು ಹಳ್ಳ ಅಂತಾರಲ್ಲ, ಸ್ಯಾಂಡ್ಕಾಯಿಗೆ ಟುಕ್ಡ ಓಬಿ, ಪ್ರತಿಯೊಂದೂ 9 ಗ್ರಹದೊಳಗೆ ಹಂಚಾರದ. ಯಾವುದೂ ಒಂದು ವಸ್ತುನೂ ಬಿಟ್ಟಿಲ್ಲ ಆ ಗ್ರಹಕ್ಕೆ ಸಂಬಂಧ ಪಡಲಾರದಂಥ ಅದನ್ನು ಅಂಥೇಳಿ. ಸೊ ಇವತ್ತು ನಾನು ಕುಂತ್ಕೊಂಡು ಅದನ್ನೆಲ್ಲ ಕೆಲಸ ಮಾಡಿದೆ. ನನಗೆ ಇಷ್ಟು ಆರಾಮ ಅನ್ನಿಸ್ತಲ್ಲ ನಿಮಗೆ ಹೇಳ್ತೇನೆ. ನನಗೆ ಎಷ್ಟು ಖುಷಿ ಆಯ್ತಂತಂದ್ರೆ ನನ್ನಲ್ಲಿರೋ ಶಕ್ತಿ ವ್ಯಯ ಆಗಲಿಲ್ಲ, ನಾನು ಆ ಶಕ್ತಿಯನ್ನು ನಾನು ಉಪಯೋಗ ಮಾಡಿಕೊಂಡೆ ಅಂತಂತ ಅನ್ನಿಸ್ತು. ಅದಕ್ಕೆ ಹೇಳ್ತಿರ್ತಾರೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿರಿ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಈಸ್ ಮಸ್ಟ್ ಅಂಥೇಳಿ. ಯಾಕಂದರೆ ನಮ್ಮ ಜೀವನ ಬ್ಯಾಲೆನ್ಸ್ ಇರ್ತದೆ, ನಮಗೆ ಗೊತ್ತಾಗ್ತೈತೆ, ಡೂ ಆ್ಯಂಡ್ ಡೋಂಟ್ಸ್ ಗೊತ್ತಾಗ್ತಾವೆ ನಮಗೆ. ಸೊ ಲೈಫ್ ಎಷ್ಟು ಬ್ಯೂಟಿಫುಲ್ ಅಲ್ಲ. ಅವು ಪಿಕ್ಸ್ ಹಾಕ್ತೇನೆ ನೋಡ್ರಿ ಈಗ. ಪಾಪ ಇದನ್ನು ನನ್ನ ಫ್ರೆಂಡ್ ನನಗೆ ಕೊಟ್ಟಿದ್ರು. ಇದು ಒಣಗಾಕತ್ ಬಿಟ್ಟಿತ್ತು, ನಾನು ನೋಡೇ ಇರಲಿಲ್ಲ ಇದನ್ನು.